ಹಸುವಿಗೂ ಕೆಚ್ಚಲುಬಾವು ಉಂಟಾಗಿದೆಯೇ? ಹಾಗಾದರೆ ಅದನ್ನು ಕಡೆಗಣಿಸದೆ ಈ ಸರಳವಾದ ಮನೆಮದ್ದನ್ನು ಮಾಡುವ ಮೂಲಕ ಪರಿಹಾರ ಕಂಡುಹಿಡಿದುಕೊಳ್ಳಿ. ಇದಕ್ಕೆ ಬೇಕಾದ ಪದಾರ್ಥಗಳು: ಲೋಳೆಸರ 250 ಗ್ರಾಂ, ಅರಿಶಿನ ಪುಡಿ 50 ಗ್ರಾಂ, ಸುಣ್ಣ 15 ಗ್ರಾಂ ಮತ್ತು 6 ನಿಂಬೆಹಣ್ಣು. ಇದನ್ನು ಒಂದು ದಿನಕ್ಕೆ ಬೇಕಾಗುವ ಔಷಧಿಯ ಪ್ರಮಾಣ. ಇದನ್ನು ತಯಾರಿಸುವ ವಿಧಾನ: ಲೋಳೆಸರದ ಎಲೆಗಳಿಂದ ಮುಳ್ಳುಗಳನ್ನು ಪೂರ್ತಿಯಾಗಿ ತೆಗೆದು ಎಲೆಯನ್ನು ಸಣ್ಣ ಸಣ್ಣ ತುಂಡುಗಳಾಗಿ ಕತ್ತರಿಸಿ ನಂತರ ಅದನ್ನು ಅರಿಶಿನ ಪುಡಿ, ಸುಣ್ಣ ಅರೆದು ಕೆಂಪು ಬಣ್ಣದ ಪೇಸ್ಟನ್ನು ತಯಾರಿಸಿಕೊಳ್ಳಿ. ಇನ್ನು ಇದನ್ನು ಔಷಧಿಯಾಗಿ ಲೇಪಿಸುವ ವಿಧಾನ: ಕೆಚ್ಚಲನ್ನು ಚೆನ್ನಾಗಿ ತೊಳೆದು ಒಣಗಲು ಬಿಡಿ. ನಂತರ ಕೆಚ್ಚಲಿನ ಎಲ್ಲಾ ಭಾಗಗಳಿಂದ ಪೂರ್ತಿಯಾಗಿ ಹಾಲನ್ನು ಕರೆದು ಕೆಚ್ಚಲನ್ನು ಬರಿದು ಮಾಡಿಕೊಳ್ಳಿ. ತಯಾರಿಸಿದ ಪೇಸ್ಟ್ನಲ್ಲಿ 1 ಹಿಡಿಯಷ್ಟು ತೆಗೆದು 200 ಮಿಲಿ ಲೀಟರ್ಸ್ ನೀರನ್ನು ಹಾಕಿ ಕಲಸಿ. ಇದನ್ನು ದಿನಕ್ಕೆ 10 ಬಾರಿ ಹಸುವಿನ ಕೆಚ್ಚಲಿಗೆ ಲೇಪಿಸಿ 5 ದಿನಗಳವರೆಗೆ ಔಷಧಿಯನ್ನು ನೀಡಬೇಕು. 2 ನಿಂಬೆಹಣ್ಣನ್ನು ಸರಿಸಮಾನವಾಗಿ ಕತ್ತರಿಸಿ ಪ್ರತಿದಿನ 3 ಬಾರಿಯಂತೆ 3 ದಿವಸ ತಿನ್ನಿಸಬೇಕು. ದಿನದ ಕೊನೆಯಲ್ಲಿ ನೀರಿನ ಬದಲಾಗಿ ಎಣ್ಣೆ ಮಿಶ್ರಣ ಮಾಡಿ. ಥ್ಯಾಂಕ್ ಯು ವಾಚಿಂಗ್ ಫಾರ್ ಫ್ರೆಂಡ್ಸ್. ಸೊ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು. ನಿಮ್ಮ ಹಸುವಿಗೂ ಕೆಚ್ಚಲುಬಾವು ಉಂಟಾಗಿದೆಯೇ? ಹಾಗಾದರೆ ಅದನ್ನು ಕಡೆಗಣಿಸದೆ ಈ ಸರಳವಾದ ಮನೆಮದ್ದನ್ನು ಮಾಡುವ ಮೂಲಕ ಪರಿಹಾರ ಕಂಡುಹಿಡಿದುಕೊಳ್ಳಿ. ಇದಕ್ಕೆ ಬೇಕಾದ ಪದಾರ್ಥಗಳು: ಲೋಳೆಸರ 250 ಗ್ರಾಂ, ಅರಿಶಿನ ಪುಡಿ 50 ಗ್ರಾಂ, ಸುಣ್ಣ 15 ಗ್ರಾಂ ಮತ್ತು 6 ನಿಂಬೆಹಣ್ಣು. ಇದನ್ನು ಒಂದು ದಿನಕ್ಕೆ ಬೇಕಾಗುವ ಔಷಧಿಯ ಪ್ರಮಾಣ. ಇದನ್ನು ತಯಾರಿಸುವ ವಿಧಾನ: ಲೋಳೆಸರದ ಎಲೆಗಳಿಂದ ಮುಳ್ಳುಗಳನ್ನು ಪೂರ್ತಿಯಾಗಿ ತೆಗೆದು ಎಲೆಯನ್ನು ಸಣ್ಣ ಸಣ್ಣ ತುಂಡುಗಳಾಗಿ ಕತ್ತರಿಸಿ ನಂತರ ಅದನ್ನು ಅರಿಶಿನ ಪುಡಿ, ಸುಣ್ಣ ಅರೆದು ಕೆಂಪು ಬಣ್ಣದ ಪೇಸ್ಟನ್ನು ತಯಾರಿಸಿಕೊಳ್ಳಿ. ಇನ್ನು ಇದನ್ನು ಔಷಧಿಯಾಗಿ ಲೇಪಿಸುವ ವಿಧಾನ: ಕೆಚ್ಚಲನ್ನು ಚೆನ್ನಾಗಿ ತೊಳೆದು ಒಣಗಲು ಬಿಡಿ. ನಂತರ ಕೆಚ್ಚಲಿನ ಎಲ್ಲಾ ಭಾಗಗಳಿಂದ ಪೂರ್ತಿಯಾಗಿ ಹಾಲನ್ನು ಕರೆದು ಕೆಚ್ಚಲನ್ನು ಬರಿದು ಮಾಡಿಕೊಳ್ಳಿ. ತಯಾರಿಸಿದ ಪೇಸ್ಟ್ನಲ್ಲಿ 1 ಹಿಡಿಯಷ್ಟು ತೆಗೆದು 200 ಮಿಲಿ ಲೀಟರ್ಸ್ ನೀರನ್ನು ಹಾಕಿ ಕಲಸಿ. ಇದನ್ನು ದಿನಕ್ಕೆ 10 ಬಾರಿ ಹಸುವಿನ ಕೆಚ್ಚಲಿಗೆ ಲೇಪಿಸಿ 5 ದಿನಗಳವರೆಗೆ ಔಷಧಿಯನ್ನು ನೀಡಬೇಕು. 2 ನಿಂಬೆಹಣ್ಣನ್ನು ಸರಿಸಮಾನವಾಗಿ ಕತ್ತರಿಸಿ ಪ್ರತಿದಿನ 3 ಬಾರಿಯಂತೆ 3 ದಿವಸ ತಿನ್ನಿಸಬೇಕು. ದಿನದ ಕೊನೆಯಲ್ಲಿ ನೀರಿನ ಬದಲಾಗಿ ಎಣ್ಣೆ ಮಿಶ್ರಣ ಮಾಡಿ. ಥ್ಯಾಂಕ್ ಯು ವಾಚಿಂಗ್ ಫಾರ್ ಫ್ರೆಂಡ್ಸ್. ಸೊ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು. ನಿಮ್ಮ ಹಸುವಿಗೂ ಕೆಚ್ಚಲುಬಾವು ಉಂಟಾಗಿದೆಯೇ? ಹಾಗಾದರೆ ಅದನ್ನು ಕಡೆಗಣಿಸದೆ ಈ ಸರಳವಾದ ಮನೆಮದ್ದನ್ನು ಮಾಡುವ ಮೂಲಕ ಪರಿಹಾರ ಕಂಡುಹಿಡಿದುಕೊಳ್ಳಿ. ಇದಕ್ಕೆ ಬೇಕಾದ ಪದಾರ್ಥಗಳು: ಲೋಳೆಸರ 250 ಗ್ರಾಂ,